ಸರ್ಕಾರಿ ಜಾಗದಲ್ಲಿ ಜನರನ್ನ ಕೂಡಿ ಹಾಕಿ ಅಮಾನವೀಯವಾಗಿ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ದ ಘಟನೆ ನಡೆದಿದೆ. ನೋಡಿ, ಕೆಲಸ ಮಾಡಿಸ್ಕೊಳ್ಬೇಕು ಅವ್ರ ಹತ್ರ ಅಂತೇಳಿ ಸರ್ಕಾರಿ ಜಾಗದಲ್ಲಿ ಜನರನ್ನ ಕೂಡಿ ಹಾಕ್ತಾ ಇದ್ರಂತೆ. ಇನ್ನೆಂತಹ ಅನಾಗರಿಕರು ಹಾಗಾದ್ರೆ ಕೂಡಿ ಹಾಕಿದವರು? ತೀರ್ಥಹಳ್ಳಿಯ ಗುತ್ತಿ ಎಡೆಹಳ್ಳಿಯಲ್ಲಿ ನಡೆದ ಪ್ರಕರಣ ಇದು ಈಗ ಬೆಳಕಿಗೆ ಬಂದಿದೆ. ಗುತ್ತಿ ಎಡೆಹಳ್ಳಿಯಲ್ಲಿ 19 ಜನ ಕೂಲಿ ಕಾರ್ಮಿಕರು ಪತ್ತೆಯಾಗಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಟೆಂಟ್ ಕಾರ್ಮಿಕರನ್ನ ನಿರ್ಮಿಸಿ ವಾಸ್ತವ್ಯ ಹೂಡಿಸಿದ್ದಾರೆ. ಸ್ಥಳಕ್ಕೆ ಶಿವಮೊಗ್ಗದ ಎಸಿ ಸತ್ಯನಾರಾಯಣ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಾರೆ. ಸರ್ವೆ ನಂಬರ್ 50ರಲ್ಲಿ ನಿರ್ಮಿಸಲಾಗಿರುವಂತಹ 10 ರಿಂದ 12 ಟೆಂಟ್ಗಳು ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಶಿವಮೊಗ್ಗದ ಎಸಿ ಸತ್ಯನಾರಾಯಣ, ತೀರ್ಥಹಳ್ಳಿ ಡಿಎಸ್ಪಿ ಗಜಾನನ, ವಾಮನ ಸಾತರ ಅಂದರೆ ಮತ್ತಿತರರು ಭೇಟಿಯನ್ನ ಕೊಟ್ಟಿದ್ದಾರೆ. ಕಾರ್ಮಿಕ ಪೊಲೀಸ್ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಅಂದರೆ ಸರ್ಕಾರಿ ಜಾಗದಲ್ಲಿ ಈ ಜನರನ್ನ ಕರ್ಕೊಂಡು ಬಂದು ಇಲ್ಲಿ ಇರಿಸಿ ಕೆಲಸಕ್ಕೆ ಅಂತ ಇವ್ರನ್ನ ಬಳಸ್ಕೊಳ್ಳಲಾಗ್ತಾ ಇತ್ತಂತೆ. ಕೂಲಿ ಮಾಡಿಸ್ಕೊಳ್ಳೋದಕ್ಕೆ ಅಂತ ಇವ್ರನ್ನೆಲ್ಲ ಇಲ್ಲಿ ಇರಿಸ್ಬಿಟ್ಟು ಕೂಲಿಗೆ ಅಂತ ಇವ್ರನ್ನ ಬಳಸ್ಕೊಳ್ಳಲಾಗ್ತಾ ಇತ್ತು ಅನ್ನೋ ಒಂದು ಆರೋಪ ಇದೀಗ ಕೇಳಿ ಬಂದಿದೆ. ಕಡೂರಲ್ಲಿ ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಶಿವಮೊಗ್ಗದವನ ಒಬ್ಬ ಫ್ರೆಂಡ್ ನಮ್ಮ ಜೊತೆ ಅಲ್ಲಿದ್ದ. ಅವನ ಜೊತೆ ಇಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ವಿ. ಜೇಬಲ್ಲಿದ್ದ ಕಾಸು ಹೋಯ್ತು. ಆಮೇಲೆ ಒಂದು ಹುಡುಗ ಬಂದು ಸಾಬ್ರ ಹುಡುಗ, ಕೆಲಸ ಮಾಡ್ತೀನಿ, ನಿಮಗೆ ಕಾಸು ಇಲ್ವಲ್ಲ ಹೋಗೋಕ್ಕೆ ಅಂದ. ಸರಿ ನಾನು ಮಾಡ್ತೀನಿ, ಏನು ಕೆಲಸ ಅಂದರೆ ಬೇರೆ ಕೆಲಸ ಅಂದ. ಏನು ಆರಾಮ್ಸೆ ಕೆಲಸ, 1 ವಾರ ಮಾಡ್ಕೊಂಡು ಹೋಗು ಅಂತ. ಇಲ್ಲಿ ಬಂದಮೇಲೆ ತೋಟಕ್ಕೆ ಹಾಕಿ ಗೊಬ್ಬರ ಹೊರಕ್ಕೆ ಮಣ್ಣು ಹೊರಕ್ಕೆ ಬಿಟ್ಟರು. ಊರಿಗೆ ಹೋಗ್ತೀನಿ ಅಂದರೆ ಈಗ ಜನ ಇಲ್ಲ, ಇನ್ನೊಂದು 4 ದಿವಸ ಬಿಟ್ಟು ಹೋಗು, 1 ವಾರ ಬಿಟ್ಟು ಹೋಗು ಅಂತ ಇದು ಮಾಡ್ತಾವಳೆ. ದುಡ್ಡು ಕೊಡ್ತಾ ಇಲ್ಲ. ಎಷ್ಟರಿಂದ ಎಷ್ಟು ತನಕ ದುಡಿತಿದ್ರಿ ನೀವು? ನಾನು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 6:30 ಆಗಿತ್ತು. ಅಲ್ಲಿ ತನಕ ಕೆಲಸ. ಎಣ್ಣೆ ಎಷ್ಟು ಟೈಮ್ ಕೊಡ್ತಾ ಇದ್ರು? ನಾನು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿಗೆ. ಸಾಯಂಕಾಲ ತೋಟದಲ್ಲಿ ಒಂದು ಅರ್ಧ ಗಂಟೆಗೆ ಹೆಚ್ಚು ಕಡಿಮೆ ಕೆಲಸ ಮಾಡಿದರೆ ತೋಟದವ್ರು ಕೊಡ್ತಾರೆ ಒಂದು 90. ಅಂದರೆ ನಿಮ್ಮನ್ನು ಎಣ್ಣೆ ಚಿಕ್ಕಮಗಳೂರಿಗಿದ್ದೆ. ಚಿಕ್ಕಮಗಳೂರಿಂದ ಅವತ್ತು ರಜಾ ಇತ್ತು ನನಗೆ. ಗಾರೆ ಕೆಲಸ ಮಾಡೋದು ನಾನು. ರಜಾ ಆಯಿತು, ಮನೆಗೆ ಹೋಗಿ ಮೇಸ್ತ್ರಿ ಬಂದ 500 ರೂಪಾಯಿ ಇಸ್ಕೊಂಡೆ. 500 ರೂಪಾಯಿ ಕೊಟ್ಟರು, ಮನೆ 300 ಕೊಟ್ಟು ಸ್ನಾನ ಮಾಡ್ಕೊಂಡು ಬಂದು 200 ಬಸ್ ಸ್ಟ್ಯಾಂಡ್ಗೆ ಇಟ್ಕೊಂಡು 2 ಗಂಟೆಗೆ ಕೊಟ್ಟೆ ಹೊಡೆದೆ, ಊಟ ಮಾಡಿದೆ. ಮತ್ತೆ ಇವನು ಬಂದು ಸಿಗಾಕ್ಯಂಬಿಟ್ಟೆ ಶಿವಮೊಗ್ಗದನು ಬಸ್ ಸ್ಟ್ಯಾಂಡಲ್ಲಿ. ಕೆಲಸ ಬರ್ತೀಯಪ್ಪ ಅಂದ. ಬರ್ತೀನಿ ಸರ್. ಏನು ಕೆಲಸ? ಜಕರಿಯಾ ಅಂತಾನ? ಇಲ್ಲ ಸರ್, ಅವನು ಯಾರು ತೆಳ್ಳಗೆ ಸರ್ ಉದ್ದಕ್ಕೆ, ಅವನು ಬ್ರೋಕರು. ಅವನು ಕೇಳ್ದ, ಎಲ್ಲಪ್ಪ ಕೆಲಸ ಅಂದೆ. ತರೀಕೆರೆ ಅಂದ. ತರೀಕೆ ಅಂದ್ಬಿಟ್ಟು ಏನು ಕೆಲಸ ಅಂತ ಕೇಳಿದೆ. ಮಣ್ಣು ಹಾಕೋದು, ಗೊಬ್ಬರ ಹಾಕೋದು, ಹತ್ತೆ ಮಾಡೋದು, ಕೊನೆ ಬಿಡಿಸೋದು ಅಂದ ಸರ್. ಬಂದ್ಬಿಟ್ಟು ಇಲ್ಲಿ ತಂದು ಕೆಲಸ. ಆ ನಂತರ ಶಿವಮೊಗ್ಗಕ್ಕೆ ಬರುವಾಗ 12:30 ಆಗಿತ್ತು. ಇನ್ನು ಅಷ್ಟೊತ್ತಿನಲ್ಲಿ ಹೋಗಿ ಏನು ಮಾಡೋದು ಅಂತೇಳಿ ಬಸ್ ಸ್ಟ್ಯಾಂಡ್ನಲ್ಲಿ ನಾನು, ನಮ್ಮ ಅಣ್ಣ, ಬಿಜಾಪುರದ ಒಬ್ಬ ಅಣ್ಣ ಇಬ್ಬರು ಸೇರಿ ಅಲ್ಲಿ ಮಲಗಿದ್ವಿ ನಾವು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ನಲ್ಲಿ. ಅವನು ಮುಸ್ಲಿಮ್ಸ್ ಜನ ಒಂದು ಹುಡುಗ ಬಂದು ನಮ್ಮ ಹತ್ರನೇ ಮಲಗಿದ. ಇಲ್ಲಿ ಹೋಗ್ತೀರಿ ಏನಂತ ಕೇಳಿದೆ. ನಾವು ಹಿಂಗಪ್ಪ ಪುತ್ರ ಹೊಂಟಿವಿ ಕೆಲಸಕ್ಕೆ ಅಂತ. ಇಲ್ಲ, ನಮ್ಮ ಹತ್ರ ಕೆಲಸ ಐತಿ, ಬರ್ತೀರಿ ನಾನು. ಅದ್ರಾಗ ನಾವೇನು ಮಾಡಿದ್ವಿ, ದುಡ್ಡು ಸ್ವಲ್ಪ ಹೋಗ್ಲಿಕ್ಕೆ ಬಸ್ ಚಾರ್ಜಿಗೆ ಕಮ್ಮಿ ಆಯಿತು. ಅದಕ್ಕೆ ಇಲ್ಲೇ ಎಲ್ಲಾರ ಒಂದು ದಿವಸ 1 ವಾರ ಕೆಲಸ ಮಾಡಿ ಹೋಗೋಣ ಆ ಕಡೆಗೆ ಅಂತ ಇಟ್ಕೊಂಡಿದ್ವಿ. ಇಲ್ಲಿ ಬಂದ ಮೇಲೆ ಎಲ್ಲ ಊಟ, ಎಣ್ಣೆ ಎಲ್ಲ ಕೊಡ್ತಾರೆ. ದುಡ್ಡು ಮಾತ್ರ ಕೈಬೇಕು, 1 ರೂಪಾಯಿ ಕೊಡ್ಲಿಕ್ಕೆ. ಬರೀ ಎಣ್ಣೆ ಊಟ ಎಲ್ಲ ಸರಿ ನೋಡ್ಕೊಂತಾರೆ. ಹೋಗ್ಲಿಕ್ಕೆ ದುಡ್ಡು ಕೊಡೋದಿಲ್ಲ. ಎಲ್ಲ ಇಡ್ಸ್ಕೊಂಡಿದಾರ. ಬಲವಂತಾಗಿ ಏನಿಲ್ಲ ರೀ, ದುಡ್ಡು ಇಲ್ದಾರೆ ಮತ್ತೆ ಎಲ್ಲಿ ಅಂತ ಹೋಗೋದು ನಾವು. ನೀವು ಹೋಗ್ತೀವಿ ಅಂದ್ರೆ ಕಳಿಸ್ತಿಲ್ವಾ? ಏನು ನಾವು ಇನ್ನೂ ಏನು ನಿನ್ನೆ ಹೇಳ್ಬೇಕು. ನೋಡಿ, ಇವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರು. ಸೊ ಹೆಚ್ಚಿನ ಕೂಲಿ ಕೊಡ್ತಾರೆ, ಎಲ್ಲೋ ಒಂದು ಕೆಲಸ ಸಿಗುತ್ತೆ ಅಂತೇಳಿ ಬರ್ತಾರೆ. ಈ ಕೆಲಸಕ್ಕೆ ಕರ್ಕೊಂಡು ಬಂದು ಇವರನ್ನ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಸತತವಾಗಿ ದುಡಿಸ್ಕೊಳ್ತಾರೆ. ಮಣ್ಣು ಹೊರಕ್ಕೆ, ಗೊಬ್ಬರ ಹೊರಕ್ಕೆ, ಹೊಲದ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಕಡೆ ಸರ್ಕಾರಿ ಜಮೀನಲ್ಲಿ ಇವ್ರನ್ನೆಲ್ಲರನ್ನು ಇರಿಸ್ತಾರೆ. ಕೆಲಸ ಮಾಡೋದಕ್ಕಾಗದೆ ನಾವು ವಾಪಸ್ ಹೋಗ್ತೀವಿ ಅಂದರೂ ಕೂಡ ಇವ್ರನ್ನ ಕಳಿಸ್ಕೊಟ್ಟಿಲ್ಲ. ನಾವು ಜೀತ ಪದ್ಧತಿಯನ್ನು ಬ್ಯಾನ್ ಮಾಡಿ ಎಷ್ಟೋ ವರ್ಷಗಳಾಯಿತು. ಈಗಲೂ ಕೂಡ ಜೀತದ ಥರ ಇವ್ರನ್ನ ದುಡಿಸ್ಕೊಳ್ತಾ ಇದ್ದಾರೆ. ಕರ್ಕೊಂಡು ಬಂದು ಇರಿಸಿ ಅವರಿಗೆ ವಾಪಸ್ ಹೋಗೋದಕ್ಕೆ ದುಡ್ಡು ಕೂಡ ಕೊಡದೆ ಊಟ ಕೊಡೋದು, ಅವ್ರಿಗೆ ಬೇಕು ಅಂತ ಅಂದಾಗ ಕುಡಿಯೋದಕ್ಕೆ ಎಣ್ಣೆ ಕೊಡೋದು. ಸೊ ಅದನ್ನ ಕೊಟ್ಟರೆ ಅಟ್ಲೀಸ್ಟ್ ಇರ್ತಾರೆ ಅಂತೇಳಿ ಅದನ್ನು ಕೊಟ್ಬಿಟ್ಟು ಇರಿಸ್ಕೊಂಡು ಇವ್ರನ್ನ ಈ ರೀತಿಯ ಜೀತ ಪದ್ಧತಿ ಥರ ದುಡಿಸ್ಕೊಳ್ತಾ ಇದ್ದಾರೆ. ಹತ್ತತ್ರ ಒಂದು 19 ಜನ ಕಾರ್ಮಿಕರು ಒಟ್ಟಾರೆಯಾಗಿ ಅವ್ರನ್ನ ಒಂದು ಕಡೆ ಇರಿಸ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ವಾಪಸ್ ಹೋಗ್ತೀವಿ ಅಂದರೂ ಬಿಟ್ಟಿಲ್ಲ. ಇದನ್ನು ಕರ್ಕೊಂಬರೋಕ್ಕೊಬ್ರು, ಇದ್ರ ಮಧ್ಯ ಬ್ರೋಕರ್ ಒಬ್ಬರು. ಸೊ ಹೀಗೆ ಈ ಒಂದು ರೀತಿಯಾಗಿ ಜಾಲ ಅಂತಲೇ ಹೇಳ್ಬೋದು. ಈಗಾಗಲೇ ಅಧಿಕಾರಿಗಳು ಹೋಗಿ ಭೇಟಿ ಕೊಟ್ಟಿದ್ದಾರೆ.
ತೀರ್ಥಹಳ್ಳಿಯ ಗುತ್ತಿಎಡೆಹಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇದು. ಸರ್ಕಾರಿ ಜಾಗದಲ್ಲಿ ಟೆಂಟ್ ನಿರ್ಮಿಸಿ ಕಾರ್ಮಿಕರನ್ನ ಅಲ್ಲೇನೆ ಇರಿಸ್ಬಿಟ್ಟು ಸತತವಾಗಿ ಅವ್ರನ್ನ ದುಡಿಸ್ಕೊಳ್ತಾ ಇದ್ರು. ಸರಿಯಾಗಿ ನಡೆಸ್ಕೊಂಡಿಲ್ಲ, ವಾಪಸ್ ಹೋಗೋದಕ್ಕೆ ದುಡ್ಡು ಕೂಡ ಕೊಟ್ಟಿಲ್ಲ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. 10 ರಿಂದ 12 ಟೆಂಟ್ಗಳನ್ನ ನಿರ್ಮಿಸಿ ಈ 19 ಜನ ಕೂಲಿ ಕಾರ್ಮಿಕರನ್ನ ಅಲ್ಲೇ ಇರಿಸಲಾಗ್ತಾ ಇತ್ತು. ಈಗ ಹೋಗಿ ಭೇಟಿ ಕೊಟ್ಟು ಈ ಕುರಿತಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು ಕೂಡ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.